ಹಾಯ್ ಸ್ನೇಹಿತರೆ, ಇದು ಸಮರ್ಥ ಮೊಬೈಲ್ ಬಸವನ್ ಬೈಗಡಿ. ನಮ್ಮ ಹತ್ರ ಒಂದು ಇವತ್ತು ಗ್ಯಾಜೆಟ್ ಐತ್ರಿ. ಈ ರೀತಿ ಟಾರ್ಚನ್ನು ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಾಗ ನೋಡಿರ್ತೀರಿ. ಸೊ ಅದು ಫೇಕ್ ಆಗಿರುವಂಥ ವಿಡಿಯೋ ಆಗಿರ್ತಾವೆ. ಅವುಗಳನ್ನ ನೀವು ತರಿಸ್ಕೇಶಿಂದ ಫ್ರಾಡ್ ಆಗ್ತೀರಿ. ಆನ್ಲೈನ್ ಒಳಗೆ ತೋರಿಸಿದ್ದೇ ಬೇರೆ ಇರ್ತದೆ, ಹತ್ರ ಬಂದ ಮೇಲೆ ಬೇರೆ ಇರ್ತದೆ. ಇವತ್ತು ನಮ್ಮ ಹತ್ರ ಐತ್ರಿ FL8350S ಐಬಲ್ ಬ್ರ್ಯಾಂಡ್ ಫ್ಲಾಶ್ ಲೈಟ್. ಇದು ನಮ್ಮ ಹಳ್ಳಿ ರೈತರಿಗೆ ತುಂಬಾನೇ ಇಂಪಾರ್ಟೆಂಟ್. ಎಲ್ಲಿ ಕರೆಂಟ್ ಇರಂಗಿಲ್ಲ ಅಲ್ಲಿ ಟಾರ್ಚ್ ಇರಲೇಬೇಕು. ಟಾರ್ಚ್ ಇದ್ರಪ್ಪ ಅಂದ್ರೆ ಏನಾಗುತ್ತೆ, ಕಂಪ್ಲೀಟ್ಲಿ ನಿಮಗೆ ವ್ಯೂ ಕಾಣಿಸ್ತದೆ. ಬರೀ ಹಾಗಿದ್ರೆ ಈ ಪ್ರಾಡಕ್ಟ್ ನ ಸ್ಪೆಸಿಫಿಕೇಶನ್ ತಿಳ್ಕೊಳ್ಳೋ ಮಂತ್ರ, ಈ ಒಂದು ಟಾರ್ಚ್ ನ ನೀವು ಟೈಪ್ ಸಿ ಮುಖಾಂತರ ಚಾರ್ಜ್ ಮಾಡಬಹುದು. ಅಲ್ಟ್ರಾ ಲಾಂಗ್ ರೇಂಜ್ ಇರ್ತೈತಿ. ಝೂಮ್ ಇಲ್ಯುಮಿನೇಷನ್ ಕೂಡ ಈ ಒಂದು ಟಾರ್ಚ್ ಒಳಗೆ ನಿಮಗೆ ಸಿಗ್ತೈತ್ರಿ. ವಿಮಾನಕ್ಕೆ ಬಳಸುವ ಏರ್ ಕ್ರಾಫ್ಟ್ ಅಲ್ಯೂಮಿನಿಯಂ ಬಾಡಿ ಇದ್ರದಾಗಿರ್ತದ. 1.5 ತಾಸು ಚಾರ್ಜ್ ಬ್ಯಾಕಪ್ ಬರ್ತೈತ್ರಿ. 5 ರಿಂದ 6 ತಾಸು ಒಳಗೆ ನಿಮ್ಮ ಬ್ಯಾಟ್ರಿ ಫುಲ್ ಚಾರ್ಜ್ ಆಗತ್ತ. 5 ಮೋಡ್ಸ್ ಟೈಪ್ ಸಿ ಚಾರ್ಜರ್ ಕೂಡ ಇದ್ರೊಳಗೆ ಆಪ್ಷನ್ ಐತ್ರಿ. ಇದ್ರ MRP ಬಂದ್ರು 1499 ರೂಪಾಯಿ ಐತ್ರಿ. ನಮ್ ಕಡೆ ಇದು ನಿಮ್ಗೆ ಸಿಗತೈತ್ರಿ ಓನ್ಲಿ 1350 ರೂಪಾಯಿಕ. ಬರೀ ಈ ಬಾಕ್ಸ್ ಒಳಗೆ ನಿಮಗೆ ಏನೇನ್ ಕಂಟೆಂಟ್, ಏನೇನ್ ಆಕ್ಸೆಸರೀಸ್ ಸಿಗ್ತಾವ ಅಂತ ಹೇಳಿ ನೋಡೋ ಮಂತ್ರಿ. ಬಾಕ್ಸ್ ಓಪನ್ ಮಾಡಿದ ಕೂಡಲೇ ನಿಮಗೆ ಸಿಗ್ತೈತ್ರಿ ಒಂದು ಪವರ್ಫುಲ್ ಟಾರ್ಚ್ ಹಾಕಕ್ಕೆ ಒಂದು ಸ್ಟ್ರಾಪ್, ಒಂದು 2A ಬ್ಯಾಟ್ರಿ, ಒಂದು USB ಕೇಬಲ್. ಈ ಬ್ಯಾಟ್ರಿ ಬಗ್ಗೆ ಹೇಳೋದಾದ್ರ 1600 mAh AA 2.4 ಆಂಪಿಯರ್ ರೀಚಾರ್ಜಬಲ್ ಬ್ಯಾಟ್ರಿ ಸಿಗ್ತೈತ್ರಿ. ಈ ಬ್ಯಾಟ್ರಿ ಚಾರ್ಜ್ ಮಾಡೋಕೆ ಒಂದು USB ಕೇಬಲ್ ಸಿಗ್ತೈತಿ. ಟೈಪ್ ಸಿ ಚಾರ್ಜರ್ ಮುಖಾಂತರ ಕೂಡ ಈ ಒಂದು ಟಾರ್ಚ್ ನ ಚಾರ್ಜ್ ಮಾಡಬಹುದು. ಈ ಟಾರ್ಚ್ ಹಾಕಕ್ಕೆ ಒಂದು ಸ್ಟ್ರಾಪ್ ಬರ್ತೈತಿ. ಯಾವುದೇ ರೀತಿ ಟಾರ್ಚ್ ಕೆಳಗಡೆ ಕೈ ಜಾರಿ ಬೀಳದೆ ಇರುವಂಗ. ಇದ್ರ ಜೊತೆ ನಿಮಗೆ 1+6 ಮಂತ್ ವಾರಂಟಿ ಸಿಗ್ತೈತ್ರಿ. ಅಂದ್ರೆ ನಿಮ್ಗೆ 18 ತಿಂಗಳು ವಾರಂಟಿ ಬರ್ತೈತ್ರಿ. ಈ ಟಾರ್ಚ್ ಬಂದು ಕಂಪ್ಲೀಟ್ಲಿ ಮೆಟಲ್ ಬಾಡಿ ಇರ್ತದೆ. ಕೆಳಗಡೆ ಬಿದ್ರೆ ಯಾವುದೇ ರೀತಿ ಬ್ರೇಕ್ ಆಗುವಂತ ಚಾನ್ಸ್ ಇರಂಗಿಲ್ರಿ. ಇದ್ರೊಳಗೆ ನಿಮಗೆ ಸಿಗ್ತೈತ್ರಿ ಟೈಪ್ ಸಿ ಮುಖಾಂತರ ಚಾರ್ಜ್ ಮಾಡಕ್ ಒಂದು ಪೋರ್ಟ್ ಸಿಗ್ತೈತ್ರಿ. ಅಂಡ್ ಅದರ ಅಪೋಸಿಟ್ ನಿಮಗೆ ಸಿಗ್ತೈತ್ರಿ ಒಂದು ಆನ್ ಆಫ್ ಬಟನ್. ಈ ಆನ್ ಆಫ್ ಬಟನ್ ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಝೂಮ್ ಇನ್ ಝೂಮ್ ಔಟ್ ಮಾಡಕ್ ಲೆನ್ಸ್ ಕೂಡ ಸಿಗ್ತೈತಿ. ಸಿಂಗಲ್ ಟ್ಯಾಪ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಡಬಲ್ ಟ್ಯಾಪ್ ಮಾಡಿದ್ರೆ ಲೈಟ್ ಡಿಮ್ ಆಗುತ್ತೆ. ಟ್ರಿಬಲ್ ಟ್ಯಾಪ್ ಮಾಡಿದ್ರೆ ಲೈಟ್ ಏನೈತ್ರಿ ಫೋಕಸ್ ಆಗತ್ತ, ಫ್ಲಾಶಿಂಗ್ ಆಗತ್ತ. ಇವಾಗ ನಾ ಇಂಡೋರ್ ಒಳಗದೇನ್ರಿ ಲೈಟ್ ಎಲ್ಲ ಆಫ್ ಮಾಡಿ ಈ ಟಾರ್ಚ್ ಅನ್ನ ಟೆಸ್ಟ್ ಮಾಡಿ ನೋಡೋಮಂತರ ಇದ್ರ ಬೆಳಕು ಯಾವ ರೀತಿ ಬೀಳ್ತದೆ ಅಂತ ಹೇಳಿ. ಅಂಡ್ ಆಲ್ಸೋ ನಾನು ರಾತ್ರಿ ಕೂಡ ಇದನ್ನ ಆನ್ ಮಾಡಿ ಇದ್ರ ಟಾರ್ಚ್ ಬೆಳಕು ಎಷ್ಟು ಐತಿ, ಎಷ್ಟು ಅವರ್ ಇದು ಚಾರ್ಜ್ ಬರ್ತದೆ ಎಲ್ಲ ಡೀಟೇಲ್ಸ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಅಂತ. ಇವಾಗ ನಾನು ರೂಮ್ ಒಳಗದೇನ್ರಿ ಟಾರ್ಚ್ ನನ್ನ ಕೈಯಾಗೈತಿ. ಲೈಟ್ ಏನೈತಿ ಆಫ್ ಮಾಡ್ತೀನಿ ನಾನು. ನೋಡ್ರಿ ಕಂಪ್ಲೀಟ್ಲಿ ರೂಮ್ ಎಲ್ಲ ಇವಾಗ ವೈಟ್ ಕಾಣತಿ. ಸರಿ ರೀ, ಇವಾಗ ಏನೈತಿ ಇಲ್ಲಿ ಇದು ಲೈಟ್ ಆಫ್ ಮಾಡ್ತೀನಿ. ಸರಿ ರೀ, ಟಾರ್ಚ್ ನಮ್ಮ ಕೈಯಾಗೈತಿ ನೋಡ್ಬೋದ್ರಿ. ಲೈಟ್ ಆಫ್ ಮಾಡಿದ್ರೆ ಇವಾಗ ನೋಡ್ಬೋದು ಹೊರಗಿಂದ ಸ್ವಲ್ಪ ಶಾಡೋ ಬರಾಗತೈತಿ. ಇವಾಗ ನೋಡ್ರಿ ನಿಮಗೆ ಏನೂ ಕಾಣಿಸಾಯ್ತಿಲ್ಲ. ಲೈಟ್ನ ಏನೈತಿ ಆನ್ ಮಾಡ್ತೀನಿ ಟಾರ್ಚ್ ಇಂದ್ರಿ. ನೋಡ್ರಿ ಟಾರ್ಚ್ ಲೈಟ್ ಆನ್ ಐತ್ರಿ. ನಾನು ಟಾರ್ಚ್ ಆ ಕಡೆ ಹಿಡಿದು ನೋಡ್ಬೋದು. ಸೊ ಇಂಡೋರ್ ಒಳಗೆ ಈ ರೀತಿ ಕಂಡೀಷನ್ ಐತಿ ಇದ್ರದ್ದು. ಇವಾಗ ನಾ ಇದನ್ನ ಝೂಮ್ ಮಾಡಿಲ್ರಿ, ಅಂದ್ರೆ ಇದು ಲಾಂಗ್ ಡಿಸ್ಟೆನ್ಸ್ ತನಕ ಕವರ್ ಆಗತ್ತೆ. ಸರಿನಾ, ಇವಾಗ ನಾ ಏನ್ ಮಾಡ್ತೀನಿ ರೀ, ಈ ಲೆನ್ಸನ್ನ ಝೂಮ್ ಮಾಡ್ತೀನಿ. ನೋಡ್ಬೋದ್ರಿ, ಝೂಮ್ ಮಾಡಿದ ಕೂಡಲೇ ಇದು ಈ ರೀತಿ ವರ್ಕ್ ಆಗುತ್ತೆ. ಝೂಮ್ ಔಟ್ ಮಾಡಿದ ಕೂಡಲೇ ಈ ರೀತಿ ಆಗುತ್ತೆ. ಝೂಮ್ ಇನ್ ಮಾಡಿದ ಕೂಡಲೇ ಈ ರೀತಿ ಆಗುತ್ತೆ. ಸೊ ಇದರದ್ದು ಟಾರ್ಚ್ ಈ ರೀತಿ ಐತಿ ನೋಡ್ಬೋದ್ರಿ. ಎಷ್ಟು ಟಾರ್ಚ್ ಬೆಳಕೈತೆ ಅಂತ ಹೇಳಿಸಿಂದ ನಾನು ನಿಮ್ಗೆ ರಿಯರ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ನೋಡ್ಬೋದ್ರಿ, ಇವಾಗ ಟಾರ್ಚ್ ಆನ್ ಮಾಡಿದೆ ನಾನು. ಗ್ರೀನ್ ಕಲರ್ ಲೈಟ್ ಆನ್ ಆಗ್ಯದ. ಸೊ ಇದನ್ನು ಝೂಮ್ ಮಾಡಿದ್ರೆ ಈ ರೀತಿ ವರ್ಕ್ ಆಗುತ್ತೆ. ಝೂಮ್ ಔಟ್ ಮಾಡಿದ್ರೆ ಈ ರೀತಿ ವರ್ಕ್ ಆಗುತ್ತೆ. ಝೂಮ್ ಔಟ್ ಅಂದ್ರೆ ನೀವು ಇದನ್ನು ಲಾಂಗ್ ಡಿಸ್ಟೆನ್ಸ್ ತನಕ ಯೂಸ್ ಮಾಡ್ಬೋದು. ಹೊಳ್ಳಿ ಇದನ್ನು ನಾನು ಝೂಮ್ ಔಟ್ ಮಾಡ್ತೀನಿ. ಇದು ಝೂಮ್ ಇನ್, ಇದು ಝೂಮ್ ಔಟ್. ಇವಾಗ ನೋಡ್ರಿ ಸಿಂಗಲ್ ಟ್ಯಾಪ್ ಮಾಡೀನಿ. ಇನ್ನೊಂದ್ಸಲ ಟ್ಯಾಪ್ ಮಾಡ್ತೀನಿ ರೀ ನಾನು. ಇನ್ನೊಂದ್ಸಲ ಟ್ಯಾಪ್ ಮಾಡಿದಾಗ ಡಿಮ್ ಆಗುತ್ತೆ. ಮತ್ತೊಂದ್ಸಲ ಟ್ಯಾಪ್ ಮಾಡಿದಾಗ ಫ್ಲ್ಯಾಶ್ ಆಗುತ್ತೆ. ಮತ್ತೊಂದ್ಸಲ ಟ್ಯಾಪ್ ಮಾಡಿದಾಗ ಲೈಟ್ ಆಫ್ ಆಗುತ್ತೆ. ಬರೀ ಇವಾಗ ಟೈಮ್ ರಾತ್ರಿ 6:30 ಆಗೈತೆ ರೀ. ಕಂಪ್ಲೀಟ್ಲಿ ನೈಟ್ ಆಗೈತೆ ನೋಡ್ಬೋದು. ನಿಮಗೆ ಲೈಟ್ಸ್ ಕಾಣಾಕತ್ತವು ದೂರದಿಂದ. ಆ್ಯಂಡ್ ಈ ಕಡೆ ಕೂಡ ಸ್ವಲ್ಪ ಲೈಟ್ ಕಾಣತ್ತವ ನೋಡ್ಬೋದು ರೀ, 2 ಲೈಟ. ಟೈಮ್ ಏನೈತಿ 6:30, 6:40 ಆಗೈತೆ ರೀ. ಕಂಪ್ಲೀಟ್ಲಿ ನೈಟ್ ಐತಿ. ಹೊರಗೆಲ್ಲ ಫುಲ್ ಅಂದ್ರೆ ಫುಲ್ ಕತ್ಲೈತ್ರಿ ಇವಾಗ ನಾ ಈ ಟಾರ್ಚನ್ನು ಆನ್ ಮಾಡಿ ತೋರಿಸ್ತೀನಿ ರೀ. ಇವಾಗ ನಾನು ಮೊಬೈಲ್ ಟಾರ್ಚ್ ಆನ್ ಮಾಡಿ ನನ್ನ ಕೈಯಾಗ ಲೈಟ್ ಇರೋದನ್ನು ಕೂಡ ತೋರಿಸ್ತೀನಿ ಅಂತ. ಟಾರ್ಚ್ ಲೈಟ್ ನೋಡಿರಿ ಇದು ನಮ್ಮ ಕೈಯಾಗಿರುವಂಥ ಟಾರ್ಚ್ ಲೈಟ್ ರೀ. ಇವಾಗ ನಾ ಇದನ್ನು ಆನ್ ಮಾಡ್ತೀನಿ ರೀ. ಅದಕ್ಕಿಂತ ಮುಂಚೆ ನಿಮ್ಗೆ ಒಂದ್ಸಲ ಪ್ರೂಫ್ ತೋರಿಸ್ತೀನಿ ರೀ. ನೋಡಿರಿ, ಇಲ್ಲಿ ನಮೂನಿ ಐತಿ. ಮ್ಯಾಗೆಲ್ಲ ಸ್ಕೈ ಕಂಪ್ಲೀಟ್ಲಿ ಬ್ಲ್ಯಾಕ್ ಐತಿ. ಸರಿನಾ, ನೋಡಿರಿ ನನ್ನ ಮೊಬೈಲ್ ಟಾರ್ಚ್ ಆನ್ ಮಾಡಿ ತೋರ್ಸಾಕತ್ತೀನಿ ರೀ. ನಿಮ್ಗೆ ಹೊರಗಿಂದ ಏನೂ ಕಾಣಿಸಾಕತ್ತಿಲ್ಲ. ಕಂಪ್ಲೀಟ್ಲಿ ಇವಾಗ ಬ್ಲ್ಯಾಕ್ ಆಗೈತಿ. ಸರಿನ್ರಿ, ಇವಾಗ ನಾನು ಮೊಬೈಲ್ ಟಾರ್ಚ್ ಆಫ್ ಮಾಡ್ತೀನಿ ರೀ. ಟಾರ್ಚ್ ಆಫ್ ಮಾಡಿದ್ದೀನಿ ರೀ. ಇವಾಗ ನೋಡಿರಿ ನಂದು ಕೈಯಾಗಿರುವಂಥ ಐಬಲ್ ಟಾರ್ಚ್ ಆನ್ ಮಾಡೀನಿ ರೀ. ನೋಡ್ಬೋದು ರೀ ಬೆಳಗ್ಗೆ ಎಷ್ಟು ಬ್ರೈಟ್ ಐತೆ ಅಂತ ಹೇಳಿಕ್ಕಿಂತ. ಆ್ಯಕ್ಚುಲಿ ಮೊಬೈಲ್ದು ವಿಡಿಯೋದಾಗ ಜಡ್ಜ್ ಮಾಡೋಕ್ಕಾಗಂಗಿಲ್ಲ. ನೀವು ಇದನ್ನು ಕಣ್ಣಾರೆ ನೋಡಿದ್ರೆ ಆ್ಯಕ್ಚುಯಲ್ ರಿಸಲ್ಟ್ ಗೊತ್ತಾಗತ್ತೆ. ಒಂದು ಸಲ ನೀವು ಟಾರ್ಚನ್ನು ಖರೀದಿ ಮಾಡಿ ನೋಡಿರಿ, ಎಕ್ಸಾಕ್ಟ್ಲಿ ಇದ್ರದ್ದು ಬ್ರೈಟ್ ಎಷ್ಟು ಐತೆ ಅಂತ ಹೇಳಿಕ್ಕಿಂತ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಇದು ನಿಮ್ಗೆ 1 ಕಿಲೋಮೀಟ್ರ್ ರೇಂಜ್ ಸಿಗ್ತೈತೆ ರೀ. ಇದು
ನಿಮ್ಗೆ ಸ್ಟ್ರೇಟ್ ಟು ಸ್ಟ್ರೇಟ್ ಯಾವುದಾದ್ರೂ ಬಿಲ್ಡಿಂಗ್ ವೆಹಿಕಲ್ ನಿಂತಿತ್ತಪ್ಪ ಅಂದ್ರೆ 1 ಕಿಲೋಮೀಟರ್ ಸ್ಟ್ರೇಟ್ ಟು ಸ್ಟ್ರೇಟ್ ಡಿಸ್ಟೆನ್ಸ್ ಒಳಗೆ ನೀವು ತಿಳ್ಕೊಬೋದು. ಇವಾಗ ನಾನು ನಿಮ್ಗೇನು ಇಲ್ಲಿ ಟಾರ್ಚ್ ಆನ್ ಮಾಡಿ ತೋರ್ಸಾಕತ್ತೀನಿ ರೀ ಬೈ, ಇದು ನಮ್ಮ ಮನೆ ಇದ್ರಾಗಿರುವಂಥ ಏರಿಯಾ ರೀ. ಆ್ಯಂಡ್ ಇಲ್ಲಿ ನಿಮಗೆ ಒಂದಷ್ಟು ಪ್ಲೇಸ್ಗಳನ್ನು ತೋರಿಸ್ತೀನಿ, ಎಷ್ಟು ಡಿಸ್ಟೆನ್ಸ್ ಒಳಗದಾವು, ಎಷ್ಟು ಇದನ್ನು ಝೂಮೇಬಲ್ ಕೆಪಾಬಿಲಿಟಿ ಐತೆ ಅಂತೇಳಿಕ್ಷಿಂದ ಬೈ ನೋಡಿರಿ. ಇವಾಗ ನಾ ಟಾರ್ಚ್ ಆನ್ ಮಾಡೀನಿ ರೀ, ಇಲ್ಲಿ ನಿಮಗೇನು ಕಾಣಿಸಾಗ್ತಿಲ್ಲ, ಯಾಕಪ್ಪ ಆಸ್ಪಾಸ್ ಏನೂ ಇಲ್ಲದೆ ಇರೋ ಕಾರಣ. ಇವಾಗ ನೋಡಿರಿ ನಿಮಗೊಂದಲ್ಲಿ ಒಂದು ಉಳ್ಳಾಗಡ್ಡಿ ಬಳತ್ ಕಾಣಕತ್ತೈತಿ ರೀ, ಇದು ನಮ್ಮ ಹೊಲ್ದಾಗಿರುವಂಥದ್ದು. ಸೊ ಇದು ಏನೈತಿ ನಮ್ಮ ಮನೆ ಅಂತ ಅಂದ್ರೆ ನಾನು ಜಾಗದಂತ್ರ 400 ಮೀಟರ್ ಡಿಸ್ಟೆನ್ಸ್ ಒಳಗೆ ಐತ್ರಿ. 400 ಮೀಟರ್ ಅಂತಂದ್ರೆ 1 ಕಿಲೋಮೀಟ್ರಿಗೆ ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸ್, ಅಂದ್ರೆ ಅರ್ಧ ಕಿಲೋಮೀಟ್ರ್ ದೂರದಾಗೈತಿ. ಸೊ ಇದನ್ನ ಸ್ಟ್ರೇಟ್ ಟು ಸ್ಟ್ರೇಟ್ ಯಾವ್ದಾರು ವಾಹನ ಐತಪ್ಪ ಅಂತಂದ್ರೆ, ಯಾರು ಹೊಂಟಿದ್ರಪ್ಪ ಅಂತಂದ್ರೆ 1 ಕಿಲೋಮೀಟರ್ ರೇಂಜ್ ತನಕ ಇದು ನಿಮ್ಗೆ ಸಿಗ್ತೈತಿ. ಇವಾಗ ನಾನು ನೋಡಿರಿ ಫ್ಲ್ಯಾಶ್ ಆನ್ ಮಾಡೀನಿ ರೀ, ಲೈಟ್ ಆಫ್ ಆಯಿತು. ಇವಾಗ ನಾನು ಏನು ಮಾಡ್ತೀನಿ ರೀ, ಝೂಮ್ ಇನ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿರಿ ಝೂಮ್ ಔಟ್ ಐತಿದು, ಇವಾಗ ನಾನು ಇದನ್ನು ಝೂಮ್ ಇನ್ ಮಾಡ್ತೀನಿ. ಝೂಮ್ ಇನ್ ಮಾಡಿದ್ರೆ ನೋಡಿರಿ ಲೈಟ್ ಎಷ್ಟು ಬ್ರೈಟ್ ಕಾಣಿಸ್ತದೆ, ಎಷ್ಟು ಏರಿಯಾ ಕವರ್ ಆಗುತ್ತೆ ನೋಡ್ಬೋದು ರೀ ಬೈ. ಯಪ್ಪ ಬೈ, ಇಷ್ಟು ಲೈಟ್ ಫೋಕಸ್ ನಿಮ್ಗೆ ಐತ್ರಿ. ಇದು ಆ್ಯಕ್ಚುಲಿ ನಿಮ್ಗೆ ರಿಸಲ್ಟ್ ವಿಡಿಯೋದಾಗ ಗೊತ್ತಾಗಂಗಿಲ್ಲ ಕ್ಯಾಮ್ರಾದಾಗ. ಈ ಒಂದು ಟಾರ್ಚನ್ನ ಖರೀದಿ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಆ್ಯಕ್ಚುಲಿ ಗೊತ್ತಾಗುತ್ತೆ. ಈ ರೀತಿ ಟಾರ್ಚ್ ನಿಮ್ಮ ಮನೆಯಾಗ ಇತ್ತಪ್ಪ ಅಂದ್ರೆ ಏನಾಗುತ್ತೆ, ಹಾವು ಚೇಳುಗಳು ಬಂದಾಗ ಆ ಕಡೆ ಈ ಕಡೆ ಹಿಚ್ಕುವಂಥ ಅವಶ್ಯಕತೆ ಇರೋಂಗಿಲ್ಲ. ಜಸ್ಟ್ ನೀವು ಝೂಮ್ ಇನ್ ಮಾಡಿದ್ರೆ ಸಾಕು ಬೈ, ಎಲ್ಲ ಏರಿಯಾ ಕವರ್ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ಬೆಳಗ್ಗೆ ವಾಕಿಂಗ್ ಹೋಗೋ ಹೊತ್ನಾಗ ಕೂಡ ಈ ಟಾರ್ಚ್ ತುಂಬಾ ಇಂಪಾರ್ಟೆಂಟ್ ಐತಿ. ಆ್ಯಂಡ್ ಬ್ಯಾಟ್ರಿ ಬ್ಯಾಕಪ್ ಕೂಡ ಇದ್ರದ್ದು ಹೆವಿಯಾಗಿ ಬರ್ತೈತ್ರಿ, 1 ಅವರ್ ಮ್ಯಾಗ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರ್ತೈತ್ರಿ ಇದ್ರದ್ದು. ಐ ಹೋಪ್ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡೇನ್ರಿ. ನೀವು ಈ ಒಂದು ಟಾರ್ಚ್ ಬೇಕಪ್ಪ ಅಂದ್ರೆ ಕೆಳಗಡೆ ನಮ್ದು ವಾಟ್ಸಪ್ ನಂಬರ್ ಐತಿ, ವಾಟ್ಸಪ್ನಾಗ ಹೋಗಿ ಹಾಯ್ ಅಂತ ಮೆಸೇಜ್ ಮಾಡ್ರಿ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಂಗಿಲ್ರಿ, ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು. ನಿಮಗೆ 4 to 7 ಡೇಸ್ ಒಳಗೆ ಬಂದು ಡೆಲಿವರಿ ಆಗುತ್ತೆ. ಕೂಡ ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಟ್ಟೇನ್ರಿ. ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಡ್ವಾನ್ಸ್ ಪೇಮೆಂಟ್ ಇರ್ತೈತಿ, 1 ವರ್ಷ ವಾರಂಟಿ ಇರ್ತೈತಿ, 6 ಮಂತ್ ಅಡಿಷನಲ್ ವಾರಂಟಿ ಇರ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.